ಊಟ ರುಚಿ ಇಲ್ಲವೆಂದು ತಿರಸ್ಕರಿಸುವುದಕ್ಕೆ ಮುಂಚೆ ಹಸಿವಿನಿಂದ ಬಳಲುತ್ತಿರುವವರ ಬಗ್ಗೆ ಒಮ್ಮೆ ಯೋಚಿಸಿ. ಆಹಾರಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದಕ್ಕೆ ಅನ್ನಂ ಬ್ರಹ್ಮ ಅಂತ ಹೇಳಿರುವುದು. ನೆನಪಿರಲಿ, ಒಬ್ಬರನ್ನು ವಿಮರ್ಶಿಸುವ ಮೊದಲು ನೀವು ಸರಿಯಾಗಿ ಇದ್ದೀರೋ ಇಲ್ಲವೋ ನೋಡಿಕೊಳ್ಳುವುದು ತುಂಬ ಮುಖ್ಯ. ಏಕೆಂದರೆ ನೀವು ಒಬ್ಬರನ್ನು ವಿಮರ್ಶಿಸಿದರೆ ನಿಮ್ಮನ್ನು ವಿಮರ್ಶಿಸುವವರು 100 ಜನ ಇರುತ್ತಾರೆ. ಕಳೆದು ಹೋದ ನಿನ್ನೆಗಿಂತ, ಗೊತ್ತಿಲ್ಲದ ನಾಳೆಗಿಂತ ನಡೆಯುತ್ತಿರುವ ಈ ದಿನ ಬಹಳ ಅಮೂಲ್ಯವಾಗಿರುವುದು. ನಿನ್ನ ಒಂದು ರಹಸ್ಯವನ್ನು ಯಾವತ್ತೂ ಯಾರಿಗೂ ಹೇಳಬೇಡ, ಏಕೆಂದರೆ ಅದೇ ನಿಮ್ಮನ್ನು ಮುಜುಗುರಕ್ಕೆ ದಾರಿ ಮಾಡುತ್ತದೆ. ನಿಮ್ಮಲ್ಲಿ ಅದು ಇರುವವರೆಗೂ ರಹಸ್ಯವಾಗೇ ಇರುತ್ತದೆ. ಯಾವಾಗಾದರೆ ಮತ್ತೊಬ್ಬರ ಕಿವಿಯಲ್ಲಿ ಬೀಳುತ್ತದೆಯೋ ಅದು ಅಪಹಾಸ್ಯವಾಗಿ ಮಾರ್ಪಡುತ್ತದೆ. ನೀರು ಇಲ್ಲದ ಬಾವಿಯ ಹತ್ತಿರಕ್ಕೆ, ಹಾಗೆ ಹಣವಿಲ್ಲದ ವ್ಯಕ್ತಿಯ ಹತ್ತಿರಕ್ಕೆ ಯಾರೂ ಬರುವುದಿಲ್ಲ. ನೀವು ಸಹಾಯ ಮಾಡುವಾಗ ಇರುವ ಸಂತೋಷಕ್ಕಿಂತ ನೀವು ಮೋಸ ಮಾಡಿದಾಗ ಇರುವ ನೋವು ಹೆಚ್ಚು ಸಮಯ ನೆನಪಿರುತ್ತದೆ. ನಮ್ಮ ಜೀವನದಲ್ಲಿ ಏನಾಗಬೇಕಾಗಿದೆಯೋ ಅದುವೇ ಆಗುತ್ತದೆ. ಹಾಗೆಂದು ಪ್ರಯತ್ನ ಪಡಬಾರದೆಂದೇನೂ ಇಲ್ಲ. ಪ್ರಯತ್ನದೊಂದಿಗೆ ಏನಾಗುವುದೋ ಅದನ್ನು ಸ್ವೀಕರಿಸಲು ಸಿದ್ಧರಿರಬೇಕು. ಅದುವೇ ಜ್ಞಾನದ ಲಕ್ಷಣ. ಹಣವಿದ್ದಷ್ಟು ದಿನ ಕೆಲವರಿಗೆ ಕಣ್ಣುಗಳು ನೆತ್ತಿಯ ಮೇಲಿರುತ್ತವೆ. ಆಗ ನಾವು ಅವರಿಗೆ ಕಾಣುವುದಿಲ್ಲ. ಆದರೆ ಯಾವತ್ತೋ ಒಂದು ದಿನ ಕಾಲ ಅವರ ಕಣ್ಣುಗಳನ್ನು ಕೆಳಗಿಳಿಸುತ್ತದೆ. ಕಳೆದು ಹೋದ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಚಿಂತಿಸಬೇಡಿ. ಗತ ಜೀವನ ಕಲಿಸಿದ ಪಾಠದಿಂದ ಯಾರೂ ಊಹಿಸದ ಜೀವನವನ್ನು ನಿರ್ಮಿಸಿಕೊಳ್ಳಿ. ಜೀವನದಲ್ಲಿ ನಿಮ್ಮನ್ನು ಯಶಸ್ಸಿನಿಂದ ದೂರ ಮಾಡುವುದು ನಿನ್ನಲ್ಲಿಯ ಸೋಮಾರಿತನ ಮತ್ತು ಆಲಸ್ಯವೇ ಹೊರತು ಬೇರೇನೂ ಅಲ್ಲ. ಹೌದು, ಸೋಮಾರಿತನ ಮತ್ತು ಆಲಸ್ಯಕ್ಕಿಂತ ಮಿಗಿಲಾದ ಶತ್ರು ಇರಬಲ್ಲನೆ? ನಿನ್ನೊಳಗಿನ ಆ ವ್ಯಕ್ತಿಯನ್ನು ದೂರ ತಳ್ಳು, ನಾಶಪಡಿಸು, ಸಂಹರಿಸು. ಒಂದು ಬಾರಿ ಆಲಸ್ಯವನ್ನು ದೂರ ಮಾಡಿ ನೋಡು. ಅಸಲಿಗೆ ಜೀವನ ಆರಂಭವಾಗುವುದು ಆ ಕ್ಷಣವೇ. ಆಗ ನಿನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿನಗೆ ಜೀವನದಲ್ಲಿ ಶತ್ರುಗಳು ಇದ್ದರೂ ಅವರನ್ನು ಪಕ್ಕಕ್ಕೆ ಇಟ್ಟು ನಿನ್ನೊಳಗಿನ ಶತ್ರುವಿನೊಂದಿಗೆ ಹೋರಾಡು. ಪ್ರತಿಯೊಬ್ಬರಲ್ಲೂ ಇರುವ ಸೋಮಾರಿತನ ಅತ್ಯಂತ ಅಪಾಯಕಾರಿ. ಯಾರಾದರೆ ಸೋಮಾರಿತನವನ್ನು ನಾಶಪಡಿಸಿರುವರೋ ಅವರು ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದಿರುವರು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸ್ವತಂತ್ರವಾಗಿ, ಧೈರ್ಯವಾಗಿ ಜೀವಿಸುವರು. ಯಾರೆಲ್ಲ ಉನ್ನತವಾಗಿ ಬೆಳೆದಿರುವರೋ ಅವರೆಲ್ಲ ಸೋಮಾರಿತನವನ್ನು ಕಿತ್ತೊಗೆದಿರುವರು. ಮತ್ತೆಂದೂ ಅವರ ಬಳಿ ಸುಳಿಯದ ಹಾಗೆ ಸಂಹರಿಸಿರುವರು. ಇದುವೇ ಯಶಸ್ಸಿನ ರಹಸ್ಯ. ನಿನ್ನಲ್ಲಿಯ ಆ ವ್ಯಕ್ತಿಯನ್ನು ದೂರ ಮಾಡಿಕೊಂಡ ಕ್ಷಣವೇ ನಿನ್ನಲ್ಲಿಯ ಚೈತನ್ಯ ಜಾಗೃತವಾಗುತ್ತದೆ. ನಾವು ಆರ್ಥಿಕವಾಗಿ ದುರ್ಬಲರು, ನಮ್ಮ ಹಣೆ ಬರಹ ಕರ್ಮವೆಂದು ಕುಳಿತುಕೊಂಡರೆ ಏನೂ ಆಗದು. ಆಲಸ್ಯದಿಂದ ಎದ್ದಾಗ ಕರ್ಮವೂ ಸಹ ತಾನೇ ಸರಿ ಹೋಗುತ್ತದೆ. ಮೊದಲು ತಲೆಯಿಂದ ಅದನ್ನು ತೆಗೆದುಹಾಕು. ಮೊದಲು ಚಿಕ್ಕದಾಗಿ ಆರಂಭಿಸು. ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗು. ಒಮ್ಮೆಲೆ ಎತ್ತರಕ್ಕೆ ಬೆಳೆಯಬೇಕೆಂಬ ಆತುರತೆ ಬೇಡ. ಯಾವುದೇ ಆಗಲಿ ನಿಧಾನವಾಗಿ ಬೆಳೆದಾಗಲೇ ಅತ್ಯಂತ ಗಟ್ಟಿಯಾಗಿ ನೆಲೆಯೂರುತ್ತದೆ. ಯಾರೆಲ್ಲ ಇಂದು ಸಬಲರಾಗಿರುವರೋ ಅವರೆಲ್ಲ ಚಿಕ್ಕದಾಗಿ ಆರಂಭಿಸಿದವರೇ ಇಂದು ಎತ್ತರವಾಗಿ ಬೆಳೆದಿರುವರು. ಸೋಮಾರಿತನ ಮತ್ತು ದುರ್ಬಲ ಮನಸ್ಸನ್ನು ನಾಶಪಡಿಸಿದವರು. ಇದು ಅಕ್ಷರಶಃ ಸತ್ಯ. ನಾನು ಎಲ್ಲರಿಗೂ ಸಮಾನ ಜೀವನವನ್ನು ಕೊಟ್ಟಿರುವೆನು. ಎಲ್ಲರೂ ಅವರ ಮನಸ್ಸು ದೃಢ ಸಂಕಲ್ಪದಿಂದ ಜೀವನವನ್ನು ರೂಪಿಸಿಕೊಂಡಿರುವರು. ಮೈ ತುಂಬ ಆರೋಗ್ಯ, ಹಾಗೆ ಮನಸ್ಸು ತುಂಬ ಆನಂದ, ಈ ಎರಡೂ ಇರುವವನೇ ಸಮಾಜದಲ್ಲಿ ಅತ್ಯಂತ ಧನಿಕ. ನಿನಗೆ ಅಂದವಾಗಿರುವ ಸಂಗಾತಿ ಸಿಗುವುದೊಂದೇ ಅದೃಷ್ಟವಲ್ಲ. ಮುಖ್ಯವಾಗಿ ಪ್ರೇಮ, ಕಾಳಜಿ ಮತ್ತು ಜವಾಬ್ದಾರಿ ಇರುವ ಸಂಗಾತಿ ಸಿಗುವುದು ನಿಜವಾದ ಅದೃಷ್ಟ.
ಗೆಲ್ಲುವವರು ಗೆಲುವಿನ ಮೇಲೆ ದೃಷ್ಟಿ ಇಡುತ್ತಾರೆ, ಸೋಲುವವರು ಗೆಲ್ಲುವವರ ಮೇಲೆ ದೃಷ್ಟಿ ಇಡುತ್ತಾರೆ. ಇದೇ ವ್ಯತ್ಯಾಸ. ಜೀವನದಲ್ಲಿ ಏನು ಆಗಬೇಕೋ ಅದರ ಮೇಲೆ ಕೇಂದ್ರೀಕರಿಸಿ. ಒಬ್ಬ ಮನುಷ್ಯ ಅಂದವಾಗಿದ್ದರೆ ಸಾಲದು, ಮನಸ್ಸು ಕೂಡ ಅಂದವಾಗಿರಬೇಕು. ಹಾಗೆ ವಿದ್ಯಾಭ್ಯಾಸ ಉನ್ನತವಾಗಿದ್ದರೆ ಸಾಲದು, ಒಳ್ಳೆ ಸಂಸ್ಕಾರ ಕೂಡ ಇರಬೇಕು. ಎಂದಾದರೆ ಒಬ್ಬರಿಂದ ಆಶಿಸುವುದು ಅಥವಾ ಒಬ್ಬರ ಬಗ್ಗೆ ವೃಥಾ ಚಿಂತಿಸುವುದನ್ನು ನಿಲ್ಲಿಸುತ್ತೀಯೋ ಆಗಿನಿಂದ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತದೆ. ಜೀವನದಲ್ಲಿ ನೀನು ಪಟ್ಟ ಕಷ್ಟ ಮತ್ತು ನೋವಿನ ಸಂದರ್ಭಗಳ ಬಗ್ಗೆ ಹೆಚ್ಚಾಗಿ ಚಿಂತಿಸಬೇಡ. ಏಕೆಂದರೆ ಕಾಲ ಅನ್ನುವುದು ಒಂದಿದೆ, ಅದು ಎಲ್ಲವುದಕ್ಕೂ ತಪ್ಪದೇ ಸಮಾಧಾನ ಹೇಳುತ್ತದೆ. ಗುಂಪಿನೊಂದಿಗೆ ತಪ್ಪು ದಾರಿಯಲ್ಲಿ ಹೋಗುವುದಕ್ಕಿಂತ ಸರಿದಾರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವುದೇ ತುಂಬ ಒಳ್ಳೆಯದು. ಸಾಧ್ಯವಾದರೆ ನೀನು ಒಬ್ಬರ ಸಂತೋಷಕ್ಕೆ ಕಾರಣವಾಗು, ಆದರೆ ಮತ್ತೊಬ್ಬರ ಕಣ್ಣೀರಿಗೆ ಕಾರಣವಾಗಬೇಡ. ಏಕೆಂದರೆ ಅದು ಎಂದಾದರೂ ಮರಳಿ ನಿನಗೇ ಬರುತ್ತದೆ. ಕೋಪದಲ್ಲಿ ಆಡಿದ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸು ಒಡೆದು ಹೋಗುತ್ತದೆ. ಅದೇ ಕೋಪದ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಂಡರೆ ಆ ಸಂಬಂಧ ಶಾಶ್ವತವಾಗುತ್ತದೆ. ಆ ರೀತಿ ಇರಲು ನಮಗೆ ಬೇಕಾಗಿರುವುದು ಎರಡು ಆಯುಧಗಳು: ಕಿರುನಗೆ ಮತ್ತು ಮೌನ. ಕಿರುನಗೆಯಿಂದ ಬಹಳ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು, ಹಾಗೆ ಮೌನದಿಂದ ಬಹಳ ಸಮಸ್ಯೆಗಳು ಬಾರದ ಹಾಗೆ ನೋಡಿಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಜೀವನ ಅಂದರೆ ಇಷ್ಟೇನಾ ಅಂತ ಈಗ ಅನಿಸಬಹುದು, ಆದರೆ ಒಂದು ವಯಸ್ಸು ಬಂದಾಗಲೇ ಅರ್ಥ ಆಗೋದು ನಿನಗಿರುವ ಜವಾಬ್ದಾರಿ ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವವರನ್ನು ನಿಭಾಯಿಸಲು ಹೋರಾಡುವ ಅವಸರ ಎಂದು. ಮನುಷ್ಯನಿಗೆ ವಯಸ್ಸು ಬೆಳೆಯುವುದರೊಂದಿಗೆ ಜೀವನದ ಅನುಭವ ಕೂಡ ತಿಳಿಯಬೇಕು. ಆಲೋಚನಾ ವಿಧಾನ, ಪ್ರವರ್ತನೆಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ತಿಳಿಯಬೇಕು. ಆಗಲೇ ಮನುಷ್ಯನಿಗೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಬೆಲೆ ಮತ್ತು ಗೌರವ. ಕಾರಣವಿಲ್ಲದೆ ಬರುವ ಕೋಪ, ಗೌರವವಿಲ್ಲದ ಸಂಬಂಧ, ಜವಾಬ್ದಾರಿ ಇಲ್ಲದ ಯೌವನ, ಹಾಗೆ ಅಲಂಕಾರದಿಂದ ಬರುವ ಅಂದ ಬಹಳ ದಿನ ಉಳಿಯುವುದಿಲ್ಲ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.